Good morning, all. Myself Guru Prasad B, Assistant Professor in Commerce. Today I am going to discuss the concept of organizing. In this session, I am going to explain formal and informal organization. Formal organization. The formal organization refers to the structure of jobs and positions with defined functions and relationships. This type of organization is built by the management to realize the objectives of an enterprise. An organization or a relationship existing within the organization will be considered to be a formal if the job and the nature thereof is well defined as well as there is well grounded system of hierarchy and authority that is being followed. ಸೊ ಸಂಘಟನೆಯಲ್ಲಿ ನಾವು ಮಾನವ ಸಂಬಂಧಗಳ ಆಧಾರದ ಮೇಲೆ ಎರಡು ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. ಒಂದು ಔಪಚಾರಿಕ ಸಂಘಟನೆ ಮತ್ತು ಇನ್ನೊಂದು ಅನೌಪಚಾರಿಕ ಸಂಘಟನೆ. ಸೊ ಫಾರ್ಮಲ್ ಆರ್ಗನೈಸೇಷನನ್ನು ನಾವು ಔಪಚಾರಿಕ ಸಂಘಟನೆ ಅಂತ ಕರಿತೀವಿ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನನ್ನು ಅನೌಪಚಾರಿಕ ಸಂಘಟನೆ ಎಂದು ಕರಿತೇವೆ. ಸೊ ಫಾರ್ಮಲ್ ಆರ್ಗನೈಸೇಷನ್ ಅಂತಂದರೆ ಅಥವಾ ಔಪಚಾರಿಕ ಸಂಘಟನೆ ಅಂತಂದರೆ ಒಂದು ನಿರ್ದಿಷ್ಟಪಡಿಸಿದಂಥ ಹೊಣೆಗಾರಿಕೆ ಮತ್ತು ನಿರ್ದಿಷ್ಟಪಡಿಸಿದಂಥ ಅಧಿಕಾರದಿಂದ ಅಸ್ತಿತ್ವಕ್ಕೆ ಬಂದಿರುವಂಥ ಒಂದು ಸಂಘಟನೆಯ ರಚನೆಯನ್ನು ನಾವು ಔಪಚಾರಿಕ ಸಂಘಟನೆ ಅಥವಾ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಏನಿರುತ್ತೆ ಅಂತಂದರೆ ನಿರ್ದಿಷ್ಟಪಡಿಸಿದಂಥ ಹೊಣೆಗಾರಿಕೆ ಇರುತ್ತೆ ಮತ್ತು ನಿರ್ದಿಷ್ಟಪಡಿಸಿದಂಥ ಅಧಿಕಾರ ಇರುತ್ತದೆ ಮತ್ತು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ನಿರ್ದಿಷ್ಟಪಡಿಸಿರ್ತೀವಿ. ಸೊ ಈ ರೀತಿ ಒಂದು ರಚನೆಗೆ ನಾವು ಸಂಘಟನೆ ರಚನೆಗೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಫಾರ್ಮಲ್ ಔಪಚಾರಿಕ ಸಂಘಟನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ನಾವು ಆರ್ಗನೈಸೇಷನ್ ಗೋಲ್ಸನ್ನು ಅಚೀವ್ ಮಾಡೋದು. ಸೊ ಉದ್ದೇಶಿತ ಗುರಿಗಳನ್ನು ನಾವು ಸಾಧಿಸೋಕ್ಕೋಸ್ಕರ ಈ ರೀತಿ ನಿರ್ದಿಷ್ಟಪಡಿಸಿದಂಥ ಅಧಿಕಾರ ಮತ್ತು ನಿರ್ದಿಷ್ಟಪಡಿಸಿದಂಥ ಹೊಣೆಗಾರಿಕೆಯ ಒಂದು ರಚನೆಗೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಥವಾ ಔಪಚಾರಿಕ ಸಂಘಟನೆ ಅಂತ ಕರಿತೇವೆ. ಲೆಟ್ ಅಸ್ ಡಿಸ್ಕಸ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ಸ್. ಸೊ ಔಪಚಾರಿಕ ಸಂಘಟನೆಯ ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಸೊ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್. ಸೊ ಪ್ರತಿಯೊಂದು ಫಾರ್ಮಲ್ ಆರ್ಗನೈಸೇಷನ್ ಏನಾಗಿರುತ್ತೆ ಅಂದರೆ ಮ್ಯಾನೇಜ್ಮೆಂಟಿಂದ ಕ್ರಿಯೇಟ್ ಮಾಡಿರ್ತೀವಿ. ಸೊ ಮ್ಯಾನೇಜ್ಮೆಂಟಿಂದ ನಾವು ನಿರ್ದಿಷ್ಟಪಡಿಸಿದಂತಹ ರಚನೆ ಆಗಿದ್ದರಿಂದ ಸೊ ಫಾರ್ಮಲ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್. ಸ್ಪೆಷಲೈಸೇಷನ್ ಇಸ್ ದ ಬೇಸಿಸ್ ಆಫ್ ದ ಫಾರ್ಮಲ್ ಆರ್ಗನೈಸೇಷನ್. ಸೊ ಫಾರ್ಮಲ್ ಆರ್ಗನೈಸೇಷನ್ ಬೇಸ್ ಯಾವುದು, ಯಾವ ಬೇಸ್ ಮೇಲೆ ನಾವು ಫಾರ್ಮಲ್ ಆರ್ಗನೈಸೇಷನನ್ನು ಡಿಫೈನ್ ಮಾಡ್ಬೋದು ಅಥವಾ ಫಾರ್ಮಲ್ ಆರ್ಗನೈಸೇಷನ್ ನಾವು ಡಿಸೈನ್ ಮಾಡ್ಬೋದು ಅಂತಂದರೆ ಆನ್ ದ ಬೇಸ್ ಆಫ್ ಸ್ಪೆಷಲೈಸೇಷನ್. ಸೊ ಸ್ಪೆಷಲೈಸೇಷನ್ ಬೇಸ್ ಮೇಲೆ ನಾವು ಫಾರ್ಮಲ್ ಆರ್ಗನೈಸೇಷನ್ನ ಡಿಸೈನ್ ಮಾಡ್ತೇವೆ. ಸೊ ನೆಕ್ಸ್ಟ್ another important characteristics of formal organization is the authority and responsibility of people in a formal organization is very clearly defined. This is one of the important and remarkable characteristics of formal organization is authority and responsibility of people in a formal organization is very clearly defined. ಸೊ ಪ್ರತಿಯೊಂದು ಔಪಚಾರಿಕ ಸಂಘಟನೆಯಲ್ಲಿ ಅಥಾರಿಟಿ ಅಧಿಕಾರ ಮತ್ತು ಹೊಣೆಗಾರಿಕೆಯನ್ನು ನಾವು ಕ್ಲಿಯರಾಗಿ ಡಿಫೈನ್ ಮಾಡಿರ್ತೀವಿ. ಸೊ ಅಂದರೆ ನಿರ್ದಿಷ್ಟಪಡಿಸಿರ್ತೀವಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಹೇಗೆ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಪ್ರತಿಯೊಬ್ಬ ಎಂಪ್ಲಾಯಿ ರೆಸ್ಪಾನ್ಸಿಬಿಲಿಟೀಸ್ ಏನು, ಪ್ರತಿಯೊಬ್ಬ ಎಂಪ್ಲಾಯಿ ಅಥಾರಿಟಿ ಏನಿದೆ ಅನ್ನೋದು ನಾವು ಕ್ಲಿಯರಾಗಿ ಡಿಫೈನ್ ಮಾಡಿರ್ತೀವಿ. ಸೊ ಈ ರೀತಿ ಕ್ಲಿಯರಾಗಿ ಡಿಫೈನ್ ಮಾಡಿರುವಂಥ ಒಂದು ಸಂಘಟನೆಯ ರಚನೆಗೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೆಯೋದು. ಸೊ ನೆಕ್ಸ್ಟ್ ದೇರ್ ಆರ್ ಫಾರ್ಮಲ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಇನ್ ಎ ಫಾರ್ಮಲ್ ಆರ್ಗನೈಸೇಷನ್ ದೇರ್ ಆರ್ ಫಾರ್ಮಲ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಪ್ರತಿಯೊಂದು ರೂಲ್ಸ್ ಮತ್ತು ಪ್ರೊಸೀಜರ್ಸ್ ಏನಾಗಿರುತ್ತೆ, ಫಾರ್ಮಾಲಿಟೀಸ್ ಆಗಿರುತ್ತೆ, ಔಪಚಾರಿಕವಾಗಿರುತ್ತೆ. ಸೊ ದೆನ್ ದೇರ್ ಇಸ್ ಎ ಕ್ಲಿಯರ್ ಸಿಸ್ಟಮ್ ಆಫ್ ಅಥಾರಿಟಿ ಅಟ್ಯಾಚ್ಡ್ ವಿತ್ ಈಚ್ ಮೆಂಬರ್. ಪ್ರತಿಯೊಬ್ಬ ಮೆಂಬರ್ಗೆ ಕ್ಲಿಯರ್ ಅಥಾರಿಟಿನ ನಾವು ಅಟ್ಯಾಚ್ ಮಾಡಿರ್ತೀವಿ ಫಾರ್ಮಲ್ ಆರ್ಗನೈಸೇಷನ್ಸಲ್ಲಿ. ನೆಕ್ಸ್ಟ್ ದೇರ್ ಆರ್ ಕ್ಲಿಯರ್ಲಿ ಸ್ಪೆಸಿಫೈಡ್ ಲೈನ್ಸ್ ಆಫ್ ಕಮ್ಯುನಿಕೇಷನ್ಸ್. ಸೊ ಕಮ್ಯುನಿಕೇಷನ್ ಕೂಡ ಕ್ಲಿಯರಾಗಿ ಡಿಫೈನ್ಡ್ ಆಗಿರುತ್ತೆ, ಸ್ಪೆಸಿಫೈ ಮಾಡಿರ್ತೇವೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ಸ್. ಸೊ ಟೋಟಲಿ ನಾವು ಈ ಕ್ಯಾರೆಕ್ಟರಿಸ್ಟಿಕ್ಸ್ನೆಲ್ಲ ನೋಡಿದಾಗ ಸೊ ಪ್ರತಿಯೊಂದರಲ್ಲೂ ಇನ್ನೇ ಫಾರ್ಮಲ್ ಆರ್ಗನೈಸೇಷನ್ ಔಪಚಾರಿಕ ಸಂಘಟನೆಯಲ್ಲಿ ಪ್ರತಿಯೊಂದು ಕೂಡ ಕ್ಲಿಯರಾಗಿ ಡಿಫೈನ್ಡ್ ಆಗಿರುತ್ತೆ. ನೋಡಿ, ಕ್ಲಿಯರ್ ಡೆಫಿನಿಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಕ್ಲಿಯರ್ definition of rules and procedures, clear definition of lines of communications,
ಪ್ರತಿಯೊಂದನ್ನು ನಾವೇನು ಮಾಡಿರ್ತೀವಿ ಅಂತಂದರೆ ಕ್ಲಿಯರಾಗಿ ಅದನ್ನು ಡಿಫೈನ್ ಮಾಡಿರ್ತೀವಿ ಮತ್ತು ಅದನ್ನು ನಿರ್ದಿಷ್ಟಪಡಿಸಿರ್ತೀವಿ. ಸೊ ಹೀಗೆ ಇರಬೇಕು, ಈ ಕಮ್ಯುನಿಕೇಷನ್ ಇದೇ ಫಾರ್ಮಲ್ ಕಮ್ಯುನಿಕೇಷನ್ ಇರಬೇಕು, ಇದೇ ಚಾನಲ್ಸ್ ಕಮ್ಯುನಿಕೇಷನ್ ಇರಬೇಕು. ಸೊ ಅಥಾರಿಟಿ ಇಷ್ಟೇ ಹೀಗೆ ಅಥಾರಿಟಿ ಇರುತ್ತೆ. ಸೊ ಅಥಾರಿಟಿ ನಮ್ಮ ಹಾಗೇನೆ ರೆಸ್ಪಾನ್ಸಿಬಿಲಿಟಿನ ನಾವು ಕ್ಲಿಯರಾಗಿ ಡಿಫೈನ್ ಮಾಡಿರ್ತೀವಿ. ಏನೆಲ್ಲ ಎಂಪ್ಲಾಯ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಯಾವುದಕ್ಕೆಲ್ಲ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದನ್ನು ನಾವು ಕ್ಲಿಯರಾಗಿ ಡಿಫೈನ್ ಮಾಡಿರ್ತೀವಿ. ಸೊ ಈ ರೀತಿ ಕ್ಲಿಯರಾಗಿ ಡಿಫೈನ್ ಮಾಡಿರುವಂಥ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ಗೆ ನಾವು ಏನಂತ ಕರಿಬೋದು ಅಂದರೆ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಥವಾ ಔಪಚಾರಿಕ ಸಂಘಟನೆ ಅಂತ ಕರಿಬೋದು. ಸೊ ಅನದರ್ ಇಂಪಾರ್ಟೆಂಟ್ organization structure is informal organization structure. An informal organization exists within a formal organization. It develops due to friendly relations that spring up when people work together and develop common interest. The common interests bring them together as a group. It is to be kept in mind that it is not necessary that there is supposed to be just one informal group within a otherwise formal group. Any number of informal groups may spring up with a formal group. ಸೊ ಇನ್ಫಾರ್ಮಲ್ ಮೊದಲಿಗೆ ನಾವು ಔಪಚಾರಿಕ ಸಂಘಟನೆ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಅನೌಪಚಾರಿಕ ಸಂಘಟನೆ ಅಂದರೆ ಏನು ತಿಳ್ಕೊಳ್ಳೋಣ. ಸೊ ಔಪಚಾರಿಕ ಸಂಘಟನೆಯು ನಿರ್ದಿಷ್ಟಪಡಿಸಿದಂಥ ಉದ್ದೇಶ ಮತ್ತು ಹೊಣೆಗಾರಿಕೆಯಿಂದ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಅನೌಪಚಾರಿಕ ಸಂಘಟನೆಯು ಯಾವುದೇ ರೀತಿಯ ನಿರ್ದಿಷ್ಟಪಡಿಸದ ಒಂದು ಮಾನವ ಸಂಬಂಧದಿಂದ ಎಕ್ಸಿಸ್ಟೆನ್ಸ್ಗೆ ಬರುವಂಥದ್ದು, ಅಂದರೆ ಅದೇ ಅಸ್ತಿತ್ವಕ್ಕೆ ಬರುವಂಥ ಒಂದು ಮಾನವ ಸಂಬಂಧವನ್ನು ಅಥವಾ ಒಂದು ಸಂಘಟನೆಯ ರಚನೆಯನ್ನು ನಾವು ಅನೌಪಚಾರಿಕ ಸಂಘಟನೆ ಅಂತ ಕರಿತೀವಿ. ಸೊ ನಮಗೆ ಸಾಮಾನ್ಯವಾಗಿ ಅನೌಪಚಾರಿಕ ಸಂಘಟನೆಯು ಸ್ನೇಹ ಮನೋಭಾವನೆಯಿಂದ ಅಥವಾ ಪ್ರೀತಿ ಮನೋಭಾವನೆಯಿಂದ ನಮಗೆ ಅಸ್ತಿತ್ವಕ್ಕೆ ಬರುತ್ತದೆ. ಸೊ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ವೆರಿ ಎಸೆನ್ಷಿಯಲ್ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ಸ್. ಎರಡೂ ಕೂಡ ನಮಗೆ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇದೆ. ಬಟ್ ಫಾರ್ಮಲ್ ಆರ್ಗನೈಸೇಷನ್ಸಲ್ಲಿ ನಾವು ಎಲ್ಲನೂ ಪ್ರತಿಯೊಂದನ್ನು ಡಿಫೈನ್ ಮಾಡಿರ್ತೀವಿ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟಪಡಿಸಿರೋದಿಲ್ಲ, ಯಾವುದೇ ಒಂದು ನಾವು ಕಾರ್ಯಚಟುವಟಿಕೆಗಳನ್ನು ನಿರ್ದಿಷ್ಟಪಡಿಸಿರೋದಿಲ್ಲ. ಅವು ಏನಾಗ್ತವೆ ಅಂತಂದರೆ ಒಂದು ಸ್ನೇಹ ಮನೋಭಾವದಿಂದ ಅಥವಾ ಪ್ರೀತಿ ಮನೋಭಾವದಿಂದ ಪರಸ್ಪರ ಉದ್ಯೋಗಿಗಳ ನಡುವೆ ಒಂದು ಸಂಬಂಧ ರಚನೆ ಆಗುತ್ತೆ. ಆ ಸಂಬಂಧವನ್ನು ನಾವು ಅನೌಪಚಾರಿಕ ಸಂಘಟನೆ ಅಂತ ಕರಿಬಹುದು. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ಇಟ್ ಈಸ್ ದ ರಿಸಲ್ಟ್ ಆಫ್ ರಿಲೇಶನ್ಶಿಪ್ ಡೆವಲಪಿಂಗ್ ಆನ್ ದ ಬೇಸ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ರೇಸ್, ರಿಲಿಜಿಯನ್, ಲ್ಯಾಂಗ್ವೇಜ್, ಕಲ್ಚರ್ ಎಟ್ಸೆಟ್ರಾ. ಸೊ ನಾನು ಆಗಲೇ ಮುಂಚೆ ಹೇಳಿದೆ ನಿಮಗೆ. ಸೊ ಅನೌಪಚಾರಿಕ ಸಂಘಟನೆಯು ಯಾವುದೇ ರೀತಿಯ ನಿರ್ದಿಷ್ಟಪಡಿಸಿದಂಥ ಅಧಿಕಾರ ಮತ್ತು ಹೊಣೆಗಾರಿಕೆಯಿಂದ ಅಸ್ತಿತ್ವಕ್ಕೆ ಬರಲ್ಲ. ಸೊ ಅವು ಮತ್ತು ಯಾವ ರೀತಿ ಅಸ್ತಿತ್ವಕ್ಕೆ ಬರುತ್ತೆ? ಸೊ ಯಾವ ರೀತಿ ಅಸ್ತಿತ್ವಕ್ಕೆ ಬರುತ್ತೆ ಅಂತಂದರೆ ಕೆಲವೊಂದು ಕಾಮನ್ ಇಂಟ್ರೆಸ್ಟಿಂದ. ಸೊ ಈಗ ನಾವು ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ತುಂಬ ಬೇರೆ ಬೇರೆ ಎಂಪ್ಲಾಯ್ಸ್ ಇರ್ತಾರೆ. ಸೊ ಅವರ ಒಂದು ಕಾಮನ್ ಇಂಟ್ರೆಸ್ಟ್ ಯಾರ್ಯಾರಿಗಿರುತ್ತೆ ಅವರಿಂದ ಒಂದು ಸಂಬಂಧ, ಒಂದು ರಚನೆ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನು ನಾವು ಅನೌಪಚಾರಿಕ ಸಂಘಟನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೇಸ್ ಮತ್ತು ರಿಲಿಜಿಯನ್, ಒಂದೇ ಧರ್ಮದವರು ಒಂದು ರೀತಿಯ ಗ್ರೂಪನ್ನ ಮಾಡ್ಕೊಂಡಿರ್ತಾರೆ, ಒಂದೇ ಲ್ಯಾಂಗ್ವೇಜ್ ಮಾತಾಡೋರು ಅಥವಾ ಒಂದೇ ಕಲ್ಚರ್ ಇರೋವಂಥವ್ರು. ಸೊ ಈ ಒಂಥರ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಖಾಂತರ ಅಸ್ತಿತ್ವಕ್ಕೆ ಬರುವಂತಹ ಒಂದು ಸಂಘಟನೆಯ ರಚನೆಗೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ಇಟ್ ಈಸ್ ಮಾರ್ಕ್ಡ್ ಬೈ ದ ಆಬ್ಸೆನ್ಸ್ ಆಫ್ ಎನಿ ರಿಟರ್ನ್ ಆರ್ ಫಾರ್ಮಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ನಮಗೆ ದೇರ್ ಇಸ್ ಎ ಫಾರ್ಮಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ದೇರ್ ಇಸ್ ನೋ ಫಾರ್ಮಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವುದೇ ರೀತಿಯ ಫಾರ್ಮಾಲಿಟೀಸ್ ಇರೋದಿಲ್ಲ ಇದರಲ್ಲಿ. ಇನ್ಫಾರ್ಮಲಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟಪಡಿಸಿದಂಥ ಕಾನೂನು ಕಟ್ಟಳೆಗಳು ಇರೋದಿಲ್ಲ ನಮಗೆ. ಆ್ಯಂಡ್ ದೆನ್ ಇಟ್ ಹ್ಯಾಸ್ ನೋ ಸ್ಟ್ರಕ್ಚರ್. ಫಾರ್ಮಲ್ ಆರ್ಗನೈಸೇಷನ್ ದೇರ್ ಇಸ್ ಸ್ಟ್ರಕ್ಚರ್, ಫಾರ್ಮಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ದೇರ್ ಇಸ್ ನೋ ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್. ಮತ್ತು ಆರ್ಗನೈಸೇಷನ್ ಚಾರ್ಟಲ್ಲಿ ಫಾರ್ಮಲ್ ಆರ್ಗನೈಸೇಷನ್ಗೆ ಪ್ಲೇಸ್ ಇರುತ್ತೆ. ಸೊ ಒಂದು ಆರ್ಗನೈಸೇಷನ್ ಚಾರ್ಟನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಫಾರ್ಮಲ್ ರಿಲೇಷನ್ಶಿಪ್ನ ನಾವು ಅಲ್ಲಿ ತೋರಿಸ್ತೇವೆ. ಬಟ್ ಅನೌಪಚಾರಿಕ ಸಂಬಂಧವನ್ನು ನಾವು ಯಾವುದೇ ರೀತಿಯ ಆರ್ಗನೈಸೇಷನ್ ಚಾರ್ಟಲ್ಲಿ ಅದನ್ನು ತೋರಿಸೋದಕ್ಕೆ ಬರೋದಿಲ್ಲ. ದೆನ್ ಇಟ್ ಫುಲ್ಫಿಲ್ಸ್ ದ ಸೋಷಿಯಲ್ ಆ್ಯಂಡ್ ಸೈಕಲಾಜಿಕಲ್ ನೀಡ್ಸ್ ಆಫ್ ಇಟ್ಸ್ ಮೆಂಬರ್ಸ್.
ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಯಾವಾಗಲೂ ಸೋಷಿಯಲ್ ಆ್ಯಂಡ್ ಸೈಕಲಾಜಿಕಲ್ ನೀಡ್ಸ್ನ ಫುಲ್ಫಿಲ್ ಮಾಡುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್. ನೆಕ್ಸ್ಟ್, difference between the formal organization and informal organizations. So formal organization deliberately created by management in a well planned manner. Formal organization ಯಾವಾಗಲೂ created by the management ಇಂದ ಕ್ರಿಯೇಟ್ ಆಗುತ್ತೆ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅರೈಸಸ್ ಸ್ಪಾಂಟೇನಿಯಸ್ಲಿ. ಸೊ ಅಂತಂದರೆ ಫಾರ್ಮಲ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟಿಂದ ಕ್ರಿಯೇಟ್ ಮಾಡ್ತೀವಿ ಇನ್ ಎ ವೆಲ್ ಪ್ಲ್ಯಾನ್ಡ್ ಮ್ಯಾನರ್. ಆದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ಗೆ ಕ್ರಿಯೇಟೆಡ್ ಸ್ಪಾಂಟೇನಿಯಸ್ಲಿ, ಅದು ನಮ್ಗೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಫಾರ್ಮಲ್ ಆರ್ಗನೈಸೇಷನ್ ಗೌರ್ನ್ ಬೈ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್, ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬೇಸ್ಡ್ ಅಪಾನ್ ಆಟಿಟ್ಯೂಡ್ಸ್ ಆ್ಯಂಡ್ ಎಮೋಷನ್ಸ್ ಆಫ್ ದ ಪೀಪಲ್. ಫಾರ್ಮಲ್ ಆರ್ಗನೈಸೇಷನ್ ಸ್ಟೇಬಲ್ ಆ್ಯಂಡ್ ಪ್ರಿಡಿಕ್ಟಬಲ್, ಇನ್ಫಾರ್ಮಲ್ ಆರ್ಗನೈಸೇಷನ್ ನೀದರ್ ಸ್ಟೇಬಲ್ ನಾರ್ ಪ್ರಿಡಿಕ್ಟಬಲ್. ಸೊ ಫಾರ್ಮಲ್ ಆರ್ಗನೈಸೇಷನ್ ನಾವು ಔಪಚಾರಿಕ ಸಂಘಟನೆ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ ಮತ್ತು ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು ನಾವು. ಬಟ್ ಅದು ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಾಗುತ್ತೆ, ಈ ಕಡೆ ಸ್ಟೇಬಲ್ ಆಗಿರೋದಿಲ್ಲ ಮತ್ತು ಅದನ್ನು ಪ್ರಿಡಿಕ್ಟ್ ಕೂಡ ನಾವು ಮಾಡೋಕ್ಕಾಗೋದಿಲ್ಲ. ದೆನ್ ಫಾರ್ಮಲ್ ಆರ್ಗನೈಸೇಷನ್ ಫಾಲೋಸ್ ಪ್ರೀ ಡಿಟರ್ಮೈನ್ಡ್ ಲೈನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಫಾರ್ಮಲ್ ಆರ್ಗನೈಸೇಷನಲ್ಲಿ ನಿರ್ದಿಷ್ಟಪಡಿಸಿದಂತಹ ಕಮ್ಯುನಿಕೇಷನ್ ಚಾನಲ್ಸ್ ಇರುತ್ತೆ, ಅಂದರೆ ವೆಲ್ ಡಿಫೈನ್ಡ್ ಚಾನಲ್ಸ್ ಆಫ್ ಕಮ್ಯುನಿಕೇಷನ್. ಆದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ಸಲ್ಲಿ ಅದೇ ರೀತಿ ಯಾವುದೇ ಸ್ಪೆಸಿಫಿಕ್ ಲೈನ್ಸ್ ಆಫ್ ಕಮ್ಯುನಿಕೇಷನ್ಸ್ ಇರೋದಿಲ್ಲ. And then formal organization mainly focus is placed on the authorities and functions. Main focus is on people and their relationship. ಫಾರ್ಮಲ್ ಆರ್ಗನೈಸೇಷನ್ಸಲ್ಲಿ ಮೇನ್ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ ಅಥಾರಿಟೀಸ್ ಆ್ಯಂಡ್ ಫಂಕ್ಷನ್ ಮೇಲೆ ಇರುತ್ತೆ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ಮೇನ್ಲಿ ಫೋಕಸ್ ಆನ್ ಪೀಪಲ್ ಆ್ಯಂಡ್ ದೇರ್ ರಿಲೇಷನ್ಶಿಪ್. ಆ್ಯಂಡ್ ದೆನ್ ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ is rigid, but informal organization structure is flexible. So these are some of the important differences between the formal organization and informal organizations. Thank you very much.